ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತಂದರೆ, ಯಾರೆಲ್ಲ ಮತದಾರರು ಈಗಾಗಲೇ SIR ಎನ್ಯುಮರೇಷನ್ ಫಾರ್ಮ್ಗಳನ್ನು ಭರ್ತಿ ಮಾಡಿ BLO ಅವರಿಗೆ ಸಬ್ಮಿಟ್ ಮಾಡಿದ್ರಿ. ಸಬ್ಮಿಟ್ ಮಾಡಿರುವಂಥ ನಿಮ್ಮದು SIR ಎನ್ಯುಮರೇಷನ್ ಫಾರ್ಮ್ BLO ಅವರು ಅಪ್ಲೋಡ್ ಮಾಡಿರ್ತಾರೆ. ಆ ಒಂದು ಅಪ್ಲೋಡ್ ಮಾಡಿರುವಂಥ SIR ಎನ್ಯುಮರೇಷನ್ ಫಾರ್ಮ್ ಏನಿದೆ ಸರಿಯಾಗಿ ಅಪ್ಲೋಡ್ ಆಗಿದೆಯಾ ಇಲ್ವಾ, ಸರಿಯಾಗಿ ಅಪ್ಲೋಡ್ ಆಗಿದ್ದರೆ ಯಾವ ರೀತಿ ಸ್ಟೇಟಸ್ನ ನಿಮ್ಮ ಒಂದು ಮೊಬೈಲ್ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಬೋದು. ಚೆಕ್ ಮಾಡಿದ ಮೇಲೆ ಯಾವ ರೀತಿ ತೋರಿಸಿದರೆ ನಿಮ್ಮದು ಯಶಸ್ವಿಯಾಗಿ SIR ಎನ್ಯುಮರೇಷನ್ ಫಾರ್ಮ್ನ ಅಪ್ಲೋಡ್ ಆಗಿರುತ್ತೆ, ಮತ್ತು ಯಾವ ಥರ ತೋರಿಸಿದರೆ ಇನ್ನೂ ಕೂಡ ನಿಮ್ಮದು SIR ಎನ್ಯುಮರೇಷನ್ ಫಾರ್ಮ್ನ ಅಪ್ಲೋಡ್ ಆಗಿರೋದಿಲ್ಲ ಅಂತ ಈ ವಿಡಿಯೋದಲ್ಲಿ ತಮಗೆ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಈ ಒಂದು ವಿಡಿಯೋನ ನೋಡಿಕೊಂಡು ನೀವೇ ನಿಮ್ಮ ಒಂದು ಮೊಬೈಲಲ್ಲಿ ಸ್ವತಃ 2 ನಿಮಿಷಗಳಲ್ಲಿ ಈ ಒಂದು BLO ಅವರು ಅಪ್ಲೋಡ್ ಮಾಡಿರುವಂಥ SIR ಎನ್ಯುಮರೇಷನ್ ಫಾರ್ಮ್ ಸರಿಯಾಗಿ ಅಪ್ಲೋಡ್ ಆಗಿದೆಯೋ ಅಂತ ಚೆಕ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಇನ್ನು ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನೀವು ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ. ಬನ್ನಿ ವೀಕ್ಷಕರೇ, BLO ಅವರು ಅಪ್ಲೋಡ್ ಮಾಡಿರುವಂಥ SIR ಎನ್ಯುಮರೇಷನ್ ಫಾರ್ಮ್ನ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ECI NET ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಕೆಳಗಡೆ ಸಿಟಿಜನ್ ಸರ್ವಿಸ್ ಪೋರ್ಟಲ್ ಅಂತ ಇದೆ. ಸಿಟಿಜನ್ ಸರ್ವಿಸ್ ಪೋರ್ಟಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರು ನೋಡ್ಕೊಬೋದು. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಓಪನ್ ಆದಮೇಲೆ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಇಲ್ಲಿ ಮೊದಲನೇದಾಗಿ ಸೈನ್ ಅಪ್ ಆಗಬೇಕಾಗುತ್ತೆ. ನೀವು ಹೊಸದಾಗಿ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದೀರಿ ಅಂತಂದರೆ ಸೈನ್ ಅಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಲ್ರೆಡಿ ನೀವು ರಿಜಿಸ್ಟರ್ ಆಗಿದ್ದರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ನೋಡ್ಕೊಳ್ಬೋದು. ಲಾಗಿನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಾನು ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವೇನು ರಿಜಿಸ್ಟರ್ ಮಾಡುವಾಗ ಮೊಬೈಲ್ ನಂಬರ್ನ ಕೊಟ್ಟಿರ್ತೀರಿ, ಆ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ಕೆಳಗೆ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚನ ಎಂಟ್ರಿ ಮಾಡಿ ರಿಕ್ವೆಸ್ಟ್ OTP ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನ ಇಲ್ಲಿ ಎಂಟ್ರಿ ಮಾಡೋದಾಗಿರುತ್ತೆ. ನಾನು ಇವಾಗ ರಿಜಿಸ್ಟರ್ ನಂಬರು ಮತ್ತು ಕ್ಯಾಪ್ಚಾ OTP ಹಾಕಿ ತಮಗೆ ಮುಂದಿನ ಪ್ರೋಸೆಸ್ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಬೋದು. ಮೊಬೈಲ್ ನಂಬರ್, ಕ್ಯಾಪ್ಚಾ ಮತ್ತು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಬಂದಿರುವಂಥ OTP ಎಂಟರ್ ಮಾಡಿ ಲಾಗಿನ್ ಆದಮೇಲೆ ಈ ರೀತಿಯಾಗಿರ್ತಕ್ಕಂಥ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ಲೆಫ್ಟ್ ಸೈಡಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, 3 ಆಪ್ಷನ್ಗಳು ಕಾಣ್ತಾ ಇರುವಂಥದ್ದು. ಇದರಲ್ಲಿ ಮೊದಲನೇದಾಗಿ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಇದೆ. ಎರಡನೇದಾಗಿ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಇದೆ. ಅದಾದ ನಂತರ ಮೂರನೇದಾಗಿ ಸಬ್ಮಿಟ್ ಡಾಕ್ಯುಮೆಂಟ್ ಅಗೇನೆಸ್ಟ್ ನೋಟಿಸ್ ಇಶ್ಯೂಡ್ ಅಂತ ಇದೆ. ಇದರಲ್ಲಿ ಮೊದಲನೇ ಆಪ್ಷನ್ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಇವಾಗ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಬೋದು. ಫಸ್ಟ್ ಒನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ರಾಜ್ಯನ ಸೆಲೆಕ್ಟ್ ಮಾಡೋದಾಗಿರುತ್ತೆ. ನಾನು ರಾಜ್ಯನ ಸೆಲೆಕ್ಟ್ ಮಾಡಿದ್ದೀನಿ. ರಾಜ್ಯ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ SMC ನಂಬರ್ ಎಂಟ್ರಿ ಮಾಡೋದಾಗಿರುತ್ತೆ. ಏನು ಇವಾಗ ನಿಮಗೆ SIR ಎನ್ಯುಮರೇಷನ್ ಫಾರ್ಮಲ್ಲಿ ಪ್ರಿಂಟಾಗಿ ಬಂದಿದೆ, ಆ ಒಂದು SMC ನಂಬರ್ನೇ ಎಂಟ್ರಿ ಮಾಡೋದಾಗಿರುತ್ತೆ. ಇವಾಗ ನಿಮಗೆ 2026ರಲ್ಲಿ SIR ಎನ್ಯುಮರೇಷನ್ ಫಾರ್ಮಲ್ಲಿ ಬಂದಿರುವಂಥ ಪ್ರಿಂಟಾಗಿ ಬಂದಿರುವಂಥ SMC ನಂಬರ್ ಎಂಟ್ರಿ ಮಾಡಿ. ಇವಾಗ ನಾನು SMC ನಂಬರ್ನ ಎಂಟರ್ ಮಾಡಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಪ್ರೊಸೆಸ್ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಬೋದು. ವೀಕ್ಷಕರು ನೋಡ್ಕೊಳ್ಬೋದು, SMC ನಂಬರ್ ಎಂಟ್ರಿ ಮಾಡಿದ ಮೇಲೆ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಸ್ಟೇಟಸ್ ತೋರಿಸ್ತಾ ಇರುವಂಥದ್ದು, ಯುವರ್ ಫಾರ್ಮ್ ಹ್ಯಾಸ್ ಆಲ್ರೆಡಿ ಬಿನ್ ಸಬ್ಮಿಟೆಡ್, ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಯುವರ್ BLO ಅಂತ ಇದೆ. ಅಂದರೆ BLO ಅವರು ನೀವು ಕೊಟ್ಟಿರ್ತಕ್ಕಂಥ SIR ಎನ್ಯುಮರೇಷನ್ ಫಾರ್ಮ್ನ ಅಪ್ಲೋಡ್ ಮಾಡಿದ್ದಾರೆ. ಅಪ್ಲೋಡ್ ಮಾಡಿದ ಮೇಲೆ ಈ ರೀತಿಯಾಗಿ ಸ್ಟೇಟಸ್ನ ತೋರಿಸುವಂಥದ್ದು. ಅಕಸ್ಮಾತಾಗಿ ನಿಮ್ಮ ಒಂದು SIR ಎನ್ಯುಮರೇಷನ್ ಫಾರ್ಮ್ ಇನ್ನೂ ಕೂಡ ಅಪ್ಲೋಡ್ ಆಗಿಲ್ಲ, BLO ಅವ್ರ ಕಡೆಯಿಂದ ಅಪ್ಲೋಡ್ ಆಗಿಲ್ಲ, ಇನ್ನೂ ಕೂಡ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಯಾವ ರೀತಿ ತೋರಿಸುತ್ತೆ, ಮತ್ತು ನೀವು ಇನ್ನೂ ಕೂಡ SIR ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡಿ ಕೊಟ್ಟಿಲ್ಲ ಅಂತಂದರೆ ಯಾವ ರೀತಿ ತೋರಿಸುತ್ತೆ ಅಂತ ಇವಾಗ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಬೋದು. ವೀಕ್ಷಕರೇ ನೋಡ್ಕೊಳ್ಬೋದು, ನಿಮ್ಮ SIR ಎನ್ಯುಮರೇಷನ್ ಫಾರ್ಮ್ ಇನ್ನೂ ಕೂಡ BLO ಅವರು ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಈ ರೀತಿಯಾಗಿ ತೋರಿಸುವಂಥದ್ದು ವೀಕ್ಷಕರೇ. ಅಂತಂದರೆ ಪ್ರೀ ಫಿಲ್ಡ್ ಇನ್ಫಾರ್ಮೇಷನ್ ಇರುತ್ತೆ. ಆಲ್ರೆಡಿ ನಿಮ್ಮದು 2025-26ನೇ ಮತದಾರರ ಪಟ್ಟಿಯಲ್ಲಿ ಯಾವ ರೀತಿ ಡೀಟೇಲ್ಸ್ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ಡೀಟೇಲ್ಸ್ನ ತೋರಿಸುವಂಥದ್ದು. ನಿಮ್ಮದು
ಎಸ್ ಐ ಆರ್ ಎನ್ಯುಮರೇಷನ್ ಫಾರ್ಮ್ ಇನ್ನೂ ಕೂಡ ಬಿ ಎಲ್ ಅವರು ಅಪ್ಲೋಡ್ ಮಾಡಿಲ್ಲ ಅಥವಾ ನೀವು ಎಸ್ ಐ ಆರ್ ಎನ್ಯುಮರೇಷನ್ ಫಾರ್ಮ್ ಇನ್ನೂ ಕೂಡ ತುಂಬಿ ಬಿ ಎಲ್ ಅವರಿಗೆ ಸಬ್ಮಿಟ್ ಮಾಡಿಲ್ಲ ಅಂತಂದ್ರೂ ಕೂಡ ಇದೇ ರೀತಿಯಾಗಿ ತೋರಿಸುವಂಥದ್ದು ವೀಕ್ಷಕರೇ. ಸ್ಟೇಟಸಲ್ಲಿ ನೀವು ನೋಡ್ಕೋತಾ ಇದ್ರೆ ಈ ರೀತಿಯಾಗಿ ತೋರಿಸ್ತಾ ಇತ್ತು ಅಂತಂದರೆ ಅವ್ರದ್ದು ಇನ್ನೂ ಕೂಡ ಎಸ್ ಆರ್ ಎನ್ಯುಮರೇಷನ್ ಫಾರ್ಮ್ನ ಅಪ್ಲೋಡ್ ಆಗಿರೋದಿಲ್ಲ. ಹೀಗಾಗಿ ನೀವು ಬಿ ಎಲ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಎಸ್ ಆರ್ ಎನ್ಯುಮರೇಷನ್ ಫಾರ್ಮ್ನ ಅಪ್ಲೋಡ್ ಮಾಡಿಸ್ಕೊಳ್ಬೋದು. ಮತ್ತು ತುಂಬಿ ನೀವು ಭರ್ತಿ ಮಾಡಿ ಕೊಟ್ಟಿಲ್ಲ ಅಂತಂದರೆ ನೀವು ಭರ್ತಿ ಮಾಡಿ ಕೂಡ ಬಿ ಎಲ್ ಅವರಿಗೆ ಸಬ್ಮಿಟ್ ಮಾಡ್ಬೋದು ವೀಕ್ಷಕರೇ. ನೀವು ಆನ್ಲೈನಲ್ಲಿಯೂ ಕೂಡ ಎಸ್ ಆರ್ ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡ್ಬೋದು. ಎಸ್ ಆರ್ ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡಬೇಕು ಆನ್ಲೈನಲ್ಲಿ ನೀವು ಫಿಲ್ ಮಾಡಬೇಕು ಅಂತಂದರೆ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರೋದು ಕಡ್ಡಾಯವಾಗಿರುತ್ತೆ. ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂತಂದರೆ ನೀವು ಎಸ್ ಐ ಆರ್ ಎನ್ಯುಮರೇಷನ್ ಫಾರ್ಮ್ನ ಆನ್ಲೈನಲ್ಲಿ ಫಿಲ್ ಮಾಡೋಕ್ಕೆ ಬರೋದಿಲ್ಲ ವೀಕ್ಷಕರೇ. ಮತ್ತು ನೀವು ಮೊಬೈಲ್ ನಂಬರ್ ಲಿಂಕ್ ಮಾಡಬೇಕು ಅಂತಂದರೂ ಕೂಡ ಇವಾಗ ವೆಬ್ಸೈಟಲ್ಲಿ ಲಿಂಕ್ ಮಾಡೋದಕ್ಕೆ ಅವಕಾಶ ಇಲ್ಲ. ಯಾಕೆ ಅಂತಂದರೆ ಎಸ್ ಐ ಆರ್ ಪ್ರಕ್ರಿಯೆ ನಡೀತಾ ಇರುವುದರಿಂದ ನಿಮಗೆ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ನಿಮಗೆ ಆಗಸ್ಟ್ 17ರ ನಂತರವೇ ನಿಮಗೆ ಏನಾದರೂ ಕರೆಕ್ಷನ್ ಇದ್ದರೆ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿರ್ಬೋದು ಅಥವಾ ಹೆಸರು ಚೇಂಜ್ ಆಗಿರ್ಬೋದು, ಹೆಸರು ಕರೆಕ್ಷನ್ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಸೇವೆನ ನಿಮಗೆ ಸಿಗುವಂಥದ್ದು. ಅಲ್ಲಿವರೆಗೂ ಕೂಡ ಇನ್ನೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ. ಎಸ್ ಆರ್ ಎನ್ಯುಮರೇಷನ್ ಪ್ರಕ್ರಿಯೆ ಮಾತ್ರ ಇವಾಗ ನಡೀತಾ ಇರುವಂಥದ್ದು. ಹೀಗಾಗಿ ನೀವು ಆನ್ಲೈನಲ್ಲಿ ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ಮಾತ್ರ ಎಸ್ ಆರ್ ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡ್ಬೋದು ವೀಕ್ಷಕರೇ. ಇಲ್ಲ ಅಂತಂದರೆ ನೀವು ಏನು ಸರ್ಕಾರದ ಕಡೆಯಿಂದನೇ ಎಸ್ ಆರ್ ಎನ್ಯುಮರೇಷನ್ ಫಾರ್ಮ್ಗಳನ್ನು ಕೊಟ್ಟಿದ್ದಾರೆ ಆಫ್ಲೈನಲ್ಲೇ ನೀವು ಭರ್ತಿ ಮಾಡಿ ಬಿ ಎಲ್ ಅವರಿಗೆ ಸಬ್ಮಿಟ್ ಮಾಡ್ಬೋದು ವೀಕ್ಷಕರೇ. ಈ ರೀತಿಯಾಗಿ ನೀವು ಕೂಡ ನಿಮ್ಮ ಒಂದು ಮೊಬೈಲ್ ಫೋನ್ ಮುಖಾಂತರವೇ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇಷ್ಟು ವೀಕ್ಷಕರೇ ಎಸ್ ಆರ್ ಎನ್ಯುಮರೇಷನ್ ಫಾರ್ಮ್ನ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಎಸ್ ಆರ್ ಎನ್ಯುಮರೇಷನ್ ಫಾರ್ಮ್ನ ಅಪ್ಲೋಡ್ ಆಗಿರುವಂಥ ನಿಮ್ಮ ಮುಂದೆ ಎಸ್ ಆರ್ ಎನ್ಯುಮರೇಷನ್ ಫಾರ್ಮ್ನ ಬಿ ಎಲ್ ಅವರು ಅಪ್ಲೋಡ್ ಮಾಡಿದ ಮೇಲೆ ಯಾವ ರೀತಿ ಸ್ಟೇಟಸ್ ತೋರಿಸುತ್ತೆ ಮತ್ತು ಅಪ್ಲೋಡ್ ಆಗಿಲ್ಲ ಅಂತಂದರೆ ಯಾವ ರೀತಿ ಸ್ಟೇಟಸ್ನ ತೋರಿಸುತ್ತೆ ಅಂತ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಈ ಒಂದು ಮಾಹಿತಿನ ಎಲ್ಲ ಕಡೆನೂ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.